ಸ್ನೇಹಿತರೆ ನಮಸ್ಕಾರ. ಏನೆಲ್ಲ ಇಷ್ಟೊಂದು ಐಟಮ್ ಇಟ್ಕೊಂಡಿದ್ದೀನಿ ಅನ್ಕೊಳ್ಬೋದು ನೀವು. ನಮ್ಮ ಪ್ರಜ್ವಲ್ ಅವರು ಒಂದು ಅಕ್ಷಯ ಬಿರಿಯಾನಿ ಮನೆ ಅಂದ್ಬಿಟ್ಟು ಕ್ಲೌಡ್ ಕಿಚನ್ ಅಂದ್ಬಿಟ್ಟು ಒಂದು ಹೋಟ್ಲ್ ಓಪನ್ ಮಾಡವ್ರೆ. ಇದು ಜಾಗ ಬಂದ್ಬಿಟ್ಟು ಕಾಡ್ಗೋಡಿ ವೈಟ್ ಫೀಲ್ಡ್ ಅಲ್ಲಿ. ಇದು ಐಟಮ್ ಎಲ್ಲಾನು ನಿಮಗೆ ಆನ್ಲೈನಲ್ಲೇ ಸಿಗೋದು, ಸ್ವಿಗ್ಗಿ ಜೊಮ್ಯಾಟೋದಲ್ಲಿ. ಮತ್ತೆ ಯಾರಾದ್ರೂ ತಗೊಂಡೋಗೋರು ಬಂದ್ಬಿಟ್ಟು ಇಲ್ಲೇ ಲೊಕೇಶನ್ ಇದರಲ್ಲಿ ಮೆನ್ಷನ್ ಮಾಡಿ ಇರ್ತೀರಿ ಇನ್ಸ್ಟಾಗ್ರಾಮಲ್ಲಿ. ಲೊಕೇಶನ್ ನೋಡ್ಕೊಳ್ರಿ, ಬಂದ್ಬಿಟ್ಟು ಇಲ್ಲೇ ತಗೊಂಡೋಗ್ಬೋದು. ಈ ಏನೇನು ಐಟಮ್ಸ್ ಇರುತ್ತೆ ಪ್ರಜ್ವಲ್ ಹೇಳಪ್ಪ ಸ್ವಲ್ಪ. ಚಿಕನ್ ಬಿರಿಯಾನಿ, ಕ್ಷತ್ರಿಯ ಚಿಕನ್ ಕಬಾಬು, ಚಿಲ್ಲಿ ಚಿಕನ್ ನಾಟಿ ಸ್ಟೈಲು, ಚಿಕನ್ ಲಾಲಿಪಾಪ್, ಚಿಕನ್ ಪೆಪ್ಪರ್ ವಿಂಗ್ಸ್, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಕರಿ ನಾಟಿ ಸ್ಟೈಲ್. ಇದರಲ್ಲೇನೆ ಕಾಂಬೋಸ್ ಇದೆ. ಸೊ ಈ ಮೆನ್ಯೂನ ಬಂದು ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಮಾಡಿರ್ತೀರಾ, ಆ ಲಿಂಕ್ ಕೊಟ್ಟಿರ್ತೀರಿ. ನೀವು ಕ್ಲಿಕ್ ಮಾಡಿದ್ರೆ ಆಮೇಲೆ ಮೆನು ಬಂದ್ಬಿಡುತ್ತೆ. ಟೇಸ್ಟ್ ಮಾಡ್ತೀನಿ ಸ್ನೇಹಿತರೆ. ಟೇಸ್ಟ್ ಮಾಡಿಬಿಟ್ಟು ನಾನು ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ, ಇದು ಬಂದು ಚಿಕನ್ ಬಿರಿಯಾನಿ. ಸ್ವಲ್ಪ ಟೇಸ್ಟ್ ಅದೆಲ್ಲ ಇರಲಿ ಬಿಡು, ಅದರಲ್ಲೇ ಇರಲಿ ನೋಡಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಹೋಟ್ಲಲ್ಲಿ ಇದ್ದಂಗೆ ಸ್ಪೈಸಿ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಒಂದ್ಸತಿ ಎಲ್ಲರೂ ಬುಕ್ ಮಾಡ್ಕೊಳ್ರಿ, ಮನೆಗೆ ಬರುತ್ತೆ. ಟೇಸ್ಟ್ ಮಾಡ್ರಿ. ಹೋಗ ಹೇಳಿ ನಾನು ಮನೆ ಹೇಳಿ ನನ್ನ ಮಗನ ಹೋಗು. ನೀನು ಕಚ್ಚದೇ ಇರೋ ಜಾಗದಾಗ ಕಚ್ಚಿಸ್ಬೇಕು ನನ್ನ ಮಗನ. ನಿನಗ ಡಾಕ್ಟ್ರು ಏನಪ್ಪ ಇಂಥ ಜಾಗದಲ್ಲಿ ಕಚ್ಚೈತೆ ಅಂತ ಅವರೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಬೈ ಕಡೆ ಬರ ಬಿಡಲ್ಲ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಭರತ್ ಬಂದವನೇ ನಮ್ಮ ಫುಡ್ ಟೇಸ್ಟ್ ಮಾಡಕ್ಕೆ ತುಂಬಾ ದಿನದಿಂದ ಕೇಳ್ಕೊಂಡಿದ್ದ. ಅಣ್ಣ ಹೋದ್ ರೋಜ್ ನೇನು ವಸ್ತಾನ మీ ಫುಡ್ ಟೇಸ್ಟ್ చేసేకి ಎಪ್ಪಡನ್ನ చెప్పండి ಅಂತ ಹೇಳ್ದ. ಇವತ್ತು ಪ್ರೀತಿ ಬಾಪ ಅಂತ ಹೇಳಿದ್ರಿ. ಹಂಗೆ ನಮ್ಮ ಹೊತ್ತು ಸಂತೋಷ್ ಅವರು ಬರ್ತಾವ್ರೆ, ಅವ್ರನ್ನು ಮೀಟ್ ಮಾಡ್ಬೇಕಣ್ಣ, ಮಾತಾಡ್ಸ್ಬೇಕಂದ್ರು. ಆಯ್ತು ಬಾಪ ಅಂತ ಹೇಳಿದ್ದೀನಿ. ಮೀನ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಇವತ್ತು ಮೀನು ಏನ್ ಮಾಡಿ ಮೀನಲ್ಲಿ ಮಾಡೋದು? ಮೀನು ಏನು ಫ್ರೈ ಇಲ್ಲ ಸಾರ್ ಏನಾರು ಮಾಡೋ ಹೋಗ್ತೇವೆ ಸರ್. ಆಮೇಲೆ ಇದು ಏಡಿ ತಗೊಳ್ತಾ ಇದೀವಿ. ಏಡಿಯಲ್ಲಿ ಸೂಪ್ ಮಾಡೋಣ. ಏಡಿ ತಗೊಂತಿದ್ದೀರಿ ಹಂಗೆ? ಇದು ಹೌದು, ಬದುಕೈತೆ ಇದು. ಇವರು ಅಂಗಡಿ ಓನರ್, ಇದು ಇವರೇನೆ ಅಂಗಡಿ ಓನರು. ಇದು ಲೊಕೇಶನ್ ಹೇಳ್ಬಿಡಪ್ಪ ನೀನೆ. ಹೊಸಕೋಟೆ ಟು ವೈಟ್ ಫೀಲ್ಡ್ ರೋಡ್, ಶಿಗಿಲೆ ಗೇಟ್. ಹೌದು, ನಾವಿಲ್ಲಿ ಪ್ರಮೋಷನ್ ಮಾಡ್ಕೊಡಕ್ಕೆಲ್ಲ ಯಾವಾಗ ಕೊಡ್ತಾರೆ ಅವರು. ಭರತ್ ಹೇಳ್ತಾನೆ. ಇದು ಬಂದ್ಬಿಟ್ಟು ಇಲ್ಲ, ಇದು ಬಂದ್ಬಿಟ್ಟು ಗಂಡು ನೋಡಿ. ಗಂಡು ಹೆಂಗ ಗಂಡದು ಶಾರ್ಪ್ ಆಗಿದ್ರೆ ಗಂಡು, ಆಗ್ಲಾಗಿದ್ರೆ ಕಪ್ಪು ಮಾರಿ ಉಂಟೆ ಅದೇ ಹೆಣ್ಣದು. ಹೌದಾ? ಅಯ್ಯೋ, ಅಕ್ಷಯ ಫುಡ್ ಫ್ಯಾಕ್ಟ್ರಿ ಕಡೆಯಿಂದ ಡನ್. ಶಾರ್ಟ್ ಸ್ಪೀಡ್ ಮುಗ್ತಾಕ್ತೀನಿ. ಇವತ್ತು ಪೆಪ್ಪರ್ ಫಿಶ್ ಕಬಾಬ್ ಮಾಡ್ತಿದ್ದೀನಿ. ಹೆಂಗೆ ಮಾಡೋದು ತೋರಿಸ್ತೀನಿ. ಬರೋ ಅಕ್ಷಯ್ ಯಾವುದೋ ಫಿಶ್ ಗೊತ್ತಿಲ್ಲ, ಅದೇನೋ ಹೇಳಿದ್ರು. ಫಿಶ್ ಬರ್ಬೋದು ಇದಕ್ಕೆ ಮುಂಚ್ಕೊಂಡು. ಸ್ನೇಹಿತರೆ, ಇವಾಗ ಪೆಪ್ಪರ್ ಕಬಾಬ್ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. ಪೆಪ್ಪರ್ ಏನು ಗೊತ್ತೇನಾಯ್ತು? ಪೆಪ್ಪರ್ ಏನೋ ಕೊತ್ತಂಬರಿ, ಪುದೀನ, ಮತ್ತೊಂದ್ರೆ ಬೇಡ ಖಾರದ ಪುಡಿ ಸ್ವಲ್ಪ ಹಾಕೋಣ. ಖಾರ ಟೇಸ್ಟ್ ಇದೆಯಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಡ್ತಾ ಇರೋದು ಫಿಶ್ ಕಬಾಬ್ ಪೆಪ್ಪರ್ ಫ್ರೈ, ಹಾಗೆ ಕ್ರಾಕ್ ಸೂಪ್. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲವರ್, ಅರ್ಶಿನ,
ಸ್ನೇಹಿತರೆ ಫಿಶ್ ಪೆಪ್ಪರ್ ಕಬಾಬ್ ರೆಡಿ ಆಗಿದೆ. ಇವಾಗ ಎಣ್ಣೆ ಕಾಯ್ದಿದ್ದಾಯ್ತು ಹಾಕದ ಎಣ್ಣೆ ಕಾಜಿದ ಕೊಡ್ರಿ ಮಲ್ಲಿಗೆ ಹೂವು ಹಾಕಿರಿ. ಎಣ್ಣೆನೇ ಇಟ್ಟು ಬರಿಲ್ಲ ಆವಾಗಲೇ ಹಾಕ್ಬಿಟ್ಟು ನೀವು ಅನ್ನ ಸಾಂಬಾರು ಆಗಲ್ಲ. ಚಿಕ್ಕರೋಗ ಇನ್ನ ಸೌದಿ ಚಿಕ್ಕರೋಗ ದೇವ್ರದ್ದು ಸಾಂಗ್ ಲವಿಲಾಸ್ ಇವತ್ತು ನೋಡಿ ಬಿಸಿ ಬಿಸಿಯಾಗ ಮೀನು ಮಾಡ್ತಾ ಇದ್ರಿ ಎಣ್ಣೆಗೆ ಹಾಕಿ. ನಮ್ಮ ರಗನ್ನ ಎಣ್ಣೆ ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ದಾರೆ. ಅದು ನಿಮ್ಗೆ ಟೇಸ್ಟ್ ಮಾಡೋದಿಲ್ಲ. ಇದನ್ನು ನೋಡ್ರಿ ಕಬಾಬ್ ಎತ್ತಾಗ ಎಂತ ತಗೊಂಡ್ ಬಂದವನು ಅಲ್ಲಿ ಬರ್ತಾನೆ ನೋಡ ಅವನು. ಹಾಕ್ರಿ ಮಲ್ಲಿಗೆ ಹೂವು ಹಾರ ಬೇಕಾಟ ಜುಮ್ ಪಣ್ಣಿರವಿ ಹೋಗಿ ಏನಪ್ಪ ಚಿಕ್ಕ ತಗೊಂಡ್ ಬರ್ತಾ ಇದೆಯವು ಅದೇ ಬಿದ್ದೋಗ್ಬಿಡ್ತೈತೆ. ಚಿಕ್ಕದ ಎತ್ಕೊಂಡ್ ಬರಕ್ ಆಗಿಲ್ಲ ನೀನು ಕಬಾಬ್ ಎತ್ತೋದು. ಸೀನಣ್ಣವರು ಫ್ಯಾಕ್ಟ್ರಿಗೆ ಅಕ್ಷಯ ಫುಡ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಭಾಳ ಚೆನ್ನಾಗಿ ಬಂದು ಟೇಸ್ಟ್ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಇವತ್ತು ನಾವು ಹೊಸೂರಿನ ಬಂದಿದ್ದೀವಿ. ನಾನು ಭರತ್ತು ಅಲ್ಲೂ ಸಹ ನಮ್ಮ ರಗಣ್ಣ ಮತ್ತು ಸೀನಣ್ಣವರು ಮತ್ತು ನಮ್ಮ ಭೋಜನರವರು ಎಲ್ಲರೂ ಸಹ ಸ್ಪೆಷಲ್ಲಾಗಿ ಮಾಡಬೇಕು ಅಂತೇಳಿ ಫಿಶ್ ಕಬಾಬ್ ಫ್ರೈ ಇದು ಫಿಶ್ ಪೆಪ್ಪರ್ ಕಬಾಬ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡಿ ಅಂತ ಖಂಡಿತ ಹೇಳ್ತೀವಿ. ಇವತ್ತೆಲ್ಲಪ್ಪ ಇದ್ದೀರಂದ್ರೆ ಕನ್ನಡದಲ್ಲಿ ಮಾತಾಡ್ತಾನೆ ಅರ್ಥ ಆಗ್ಬಿಡ್ತು. ಕರ್ನಾಟಕದಲ್ಲೇ ಇದ್ದೀರಂತ. ಕರ್ನಾಟಕದಲ್ಲಿ ಎಲ್ಲಿದ್ದೀರಂದ್ರೆ ನಮ್ಮ ಅಣ್ಣವ್ರನ್ನೆಲ್ಲ ನೋಡಿದ್ರೆ ಅರ್ಥ ಆಗ್ಬಿಡ್ತದೆ. ನಮ್ಮ ಒಂದು ಫುಡ್ ಫ್ಯಾಕ್ಟ್ರಿದಲ್ಲಿ ಇದ್ದೀರಿ. ಫುಡ್ ಫ್ಯಾಕ್ಟ್ರಿ ತಾನೇನಾ? ಅಕ್ಷಯ್ ಫುಡ್ ಫ್ಯಾಕ್ಟ್ರಿದಲ್ಲಿ ಇದ್ದೀರಿ. ನೋಡಿ ಇವತ್ತು ಬಂದ್ಬಿಟ್ಟು ಫಿಶ್ ಮಾಡಿದ್ದೀರಿ, ಫಿಶ್ ತಂದಿದ್ದೀರಿ, ಪೆಪ್ಪರ್ ಚಿಕನ್, ಫಿಶ್ ಪೆಪ್ಪರ್ ಕಬಾಬು ಮಾಡ್ತಾ ಇದ್ದೀರಿ. ಟೇಸ್ಟ್ ಮಾಡಬೇಕು ಇವಾಗ. ಯಾಕಂದ್ರೆ ನಾನು ಅಣ್ಣ ಅವ್ರು ಕೇಳ್ತಾ ಇದ್ದೆ, ನಾವು ಬರಬೇಕು ನೀವು ಮಾಡೋ ಅಡಿಗೆ ಟೇಸ್ಟ್ ಮಾಡಬೇಕು. ತೆಲುಗುಲೇನೆ ಮಾತಾಡಪ್ಪ ಇಲ್ಲ ಸರಿಯಾಗಿ ಪಾಪ ಮಾತಾಡ್ತಾನೆ, ಟ್ರೈ ಮಾಡ್ತಾನೆ. ಬರಲ್ಲ ತೆಲುಗು ಚೆನ್ನಾಗಿ ಮಾತಾಡ್ತಾನೆ. ದೇವ್ರಣ್ಣ 6 ಕೊಟ್ರಪ್ಪ. ಇವಾಗ ಕಳಿಸಿದ್ದೀನಿ ಎಣ್ಣೆಗ. ಇವಾಗ 290 ಕಳಿಸಿದ್ದೀನಿ. ನನಗೆ 50 ಕೊಡ್ತೀಯಾ? 50. ಹಾಂ ನಿನ್ ಬ್ರಾಂಡ್ ಅವ್ನು ಹೊಡಿತಾನೆ. ಅಪ್ಪ ನಮ್ಮ ಅಲ್ಲ ರವಿ, ನಾನ್ ಕುಡಿಯೋ ಬ್ರಾಂಡ್ ನೀನ್ ಹೊಡಿತೀಯಾ? ನಾನೇ ಕೊಡಿಸ್ತೀನಿ. ನಾನು ಕುಡಿಯೋ ಬ್ರಾಂಡ್ ನೀನ್ ನೋಡಂಗಿದ್ರ ಇವತ್ತು ಫುಲ್ ಬ್ರಾಂಡ್ ಬಡವ್ರ ಪಕ್ಷ. ಬಡ್ರ ಪಕ್ಷನ ನಾವು ಕುಡಿಯೋದೇ 50 ತರಿಸ್ತೀನಿ. 500 ರೂಪಾಯಿ ಕೂಲಿ ಆಗ್ಲಿ. ಇವತ್ತು ಅದು ಎಷ್ಟು ಬರ್ತದೆ ಅಷ್ಟು ಕೊಡಿಸ್ಬಿಡ್ತೀನಿ. ಕುಡ್ತೀಯಾ? ಕುಡಿಯಪ್ಪ, ಜಾಸ್ತಿ ಬೇಡ. ಒಂದು ಕ್ವಾರ್ಟರ್ ಕೊಡ್ತೀವಿ. ಇವತ್ತು ಎಲ್ಲರೂ ಸ್ವಲ್ಪ ಒಂದು ಫುಲ್ ಬಾಟ್ಲ್ ಹಾಕಿ ನೋಡು. ಅಣ್ಣ ನೀವೆಲ್ಲ ಗೋವಾ ಹೋಗ್ತೀರಾ, ನನಗೂ ಇಷ್ಟ. ನಿಮ್ ಜೊತೆ ಬರಬೇಕು ಅನ್ನೋನು. ಇಲ್ಲಪ್ಪ, ನೆಕ್ಸ್ಟ್ ಗೋವಾ ಕರ್ಕೊಂಡು ಹೋಗ್ತೀವಿ ಅವನ್ನ. ಏನ್ ಹೇಳ್ತಾನೆ ಗೊತ್ತಾ ಸ್ನೇಹಿತರೆ, ನಾವು ಗೋವಾದ ನೀವೇನೋ ನೋಡಿ ನಾನು ತೋರಿಸ್ತೀನಿ ಬರೋಣ ಇನ್ನೊಂದು ಅಂತಾನೆ. ಸ್ನೇಹಿತರೆ ಎಲ್ಲ ರೆಸಿಪಿ ಎಲ್ಲ ರೆಡಿ ಆಯ್ತು. ಆಚೆ ಮಾಡಿದ್ವಿ, ಕತ್ಲಾಗೋಯ್ತು, ತಿನ್ನಕ್ಕಾಗಿಲ್ಲ. ನೀಟಾಗಿ ರೆಸಿಪಿ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಹೋಟ್ಲ್ ಒಳಗಡೆ ತಗೊಂಡು ಬಂದಿದ್ದೀವಿ. ಬರುತ್ತೆ, ಟೇಸ್ಟ್ ಮಾಡಪ್ಪ. ಮೈಸೂರು ಟೇಸ್ಟ್ ಮಾಡಿ. ಫಸ್ಟು ಸೂಪ್ ತಿಂತೀರಾ? ಮೀನ್ ಕಬಾಬು ಮತ್ತೆ ಕ್ರಾಬ್ ಸೂಪು. ಸೂಪ್ ಮಾತ್ರ ಸೂಪರ್ ಆಗೈತೆ ಸ್ನೇಹಿತರೆ. ಅವಾಗೆ ಸ್ವಲ್ಪ ಕುಡಿದೆ. ಟೇಸ್ಟ್ ಚೆನ್ನಾಗೈತಪ್ಪ. ಮೀನು ತಿನ್ನೋ ಭಾಳ ಚೆನ್ನಾಗಿದೆ. ಮೈಸ್ ಹೆಂಗೈತಪ್ಪ? ತುಂಬ ಚೆನ್ನಾಗೈತೆ. ಸೂಪ್ ಅಂತೂ ಸೂಪರ್ ಆಗೈತೆ. ಮೀನು ತಿಂದಿರಿ, ಬರೀ ಸೂಪ್ ಹೇಳ್ಬಿಟ್ರೆ ಮೀನು ಹೇಳೋದು ನಮಗೆ ಬೇಜಾರು ಬಿದ್ದುಬಿಟ್ಟು. ಮೀನು ಸ್ಪೈಸಿ ಆಗೈತೆ. ಮೀನು ನಾವೇ ಮಾಡಿರೋದಲ್ಲ. ಬ್ರೋಕನಲ್ಲಿ ಬ್ರೋಕನಲ್ಲಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಬಂದೈತೆ. ಮನೇಲಿ ಮಾಡ್ಕೊಂಡು ಒಂದು ಸತಿ ತಿಂದ್ರೆ ಅಂತ ಹೇಳ್ತೀನಿ. ಬರತ್ತೆ ಏನಾದ್ರು ಹೇಳಪ್ಪ ನೀವು. ಸೊ ಇವತ್ತು ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು. ಯಾಕಂದರೆ ಟೇಸ್ಟ್ ಅದೇ ಥರ ಚೆನ್ನಾಗೈತೆ. ಸೂಪ್ ಮಾತ್ರ ಅಲ್ಟಿಮೇಟ್. ಸಿನಣ್ಣ ಸೂಪ್ ಚೆನ್ನಾಗೈತೆ. ಸೂಪ್ ಭಾಳ ಚೆನ್ನಾಗಿದೆ. ಸೂಪ್ ಅಂತೂ ತುಂಬ ಚೆನ್ನಾಗಿದೆ. ಸೂಪ್ ಅಂತೂ ಬೇರೆ ಲೆವೆಲ್ಗೆ ಒಂದು.
ಸ್ನೇಹಿತರೆ ನೋಡ್ರಿ, ಇವಾಗ ಟೈಮ್ ಬಂದ್ಬಿಟ್ಟು ಟೈಮ್ ತೋರಿಸ್ಬರಿ ಇಲ್ಲಿ 8:09 ಆಯ್ತು. ಅಣ್ಣ ನಿಮ್ಗೆ ಯಾಕೆ 4 ಗಂಟೆಗೆ ನಾನು ನಿಮ್ಮ ಹೋಟ್ಲ್ ಹತ್ರ ಇರ್ತೀನಿ ಅಂತ ಹೇಳಿದ್ರು. ಇವಾಗ ಬಂದವ್ರೆ ನಮ್ಮ ಹಳ್ಳಿಕಾರ್ ನೋಡಿ, ಅವ್ರಿಗೂ ಸಂತೋಷ ಅವರು. ಟೈಮ್ ನೋಡಿ, ಎಷ್ಟು ಸತಿ ತೋರಿಸ್ತೆ ಟೈಮ್ ಬಂತು ನೋಡ್ರಿ. ಹೇಳಪ್ಪ ಇವಾಗಾದ್ರೂ ನಮ್ಮ ಫುಡ್ ಹೆಂಗೈತೆ ಅಂದ್ಬಿಟ್ಟು ನಗಿಬೇಡ, ನೀನ್ ಹೇಳು. ನೀರು ಕೊಡೋದು ಜಾಸ್ತಿ 4 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು 8:15 ಬಂದವ್ರೆ. 8:30 ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸಮಯ ಇಲ್ಲಪ್ಪ. ಇಲ್ಲಿಂದ ಇಲ್ಲಿ ಬರೋದಕ್ಕೆ, ಇಲ್ಲಿ ಹೊರಗಡೆ ಗಾಡಿ ನಿಲ್ಸ್ಬಿಟ್ಟು ಬರೋದಕ್ಕೆ 3 ಸಲ ಹೋಗ್ತೀನಿ ಹೊರಗಡೆ. ಅಲ್ಲಿ ನೋಡ್ಬಿಟ್ಟು ಮತ್ತೆ ಕರೆದು ಹೋಗ್ಬೇಕು. ಯಾಕಂತಂದ್ರೆ ಪ್ರೀತಿ ಅಭಿಮಾನಕ್ಕೆ ನಾವು ಯಾವತ್ತೂ ಬೆಲೆ ಬಿಡೋಕ್ಕಾಗಲ್ಲ. ಕಾರ್ ನೋಡ್ತಾರೆ, ಆ ಕಾರ್ ನೋಡ್ಬಿಟ್ಟು ಹಿಂದೆ ಬರ್ತಾರೆ, ಅದಕ್ಕೆ ನಾವು ಅಭಿಮಾನಕ್ಕೆ ಗೌರವ ಕೊಡಬೇಕು. 1 ಅವರ್ ಲೇಟಾಗಿ ಬಂದಿರೋದು ಎಕ್ಸ್ಟ್ರಾ. ಹೇಳಿದ್ದೆ 7 ಗಂಟೆಗೆ ಬರ್ತೀನಿ, 4:15 ಇಲ್ಲಿ ಇರ್ತೀನಿ, 8 ಗಂಟೆಗೆ ನನ್ನ ಪ್ರೋಗ್ರಾಮ್ ಐತೆ ಹೋಗ್ಬಿಡ್ತೀನಿ ಅಂತ ಇದೇ ಆಗೋಯ್ತು. ಬರೀ ಲೇಟು. ಆಮೇಲೆ ಈ ರೆಸಿಪಿ ಬಗ್ಗೆ ಹೇಳ್ತೀನಿ. ಏನಂತಂದ್ರೆ ಹಳ್ಳಿ ಕಡೆ ಕಲ್ಲಂಡು ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು ಗದ್ದೆಗಳಲ್ಲಿ ಈ ಗದ್ದೆ ಕೊಯ್ಲು ಆದ್ಮೇಲೆ ಮಾಮೂಲಿ ಕೈಯಲ್ಲಿ ಹಾಕಿ ಹಿಡಿಯೋದು ಮಾಡ್ತಾ ಇದ್ದು. ಅದು ನಮ್ಮ ಮನೆಯಲ್ಲಿ ಹೆಂಗ್ ಮಾಡೋರು ಅಂತಂದ್ರೆ, ನಂಗೆ ಇವಾಗೂ ಕಣ್ಣಲ್ಲಿ ಐತೆ ಅದು. ಒಂದು ಮೂಟೆ ಕೋಳಿ ನಂತ ಅದು ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಜನ ಜಾಸ್ತಿ ಅಂತ ಅಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ ಒಂದು ಈ ಥರ ಮುಚ್ಚಲ ಬರ್ತಾ ಇರ್ತೀನಿ, ತೆಗೆದ್ಬಿಟ್ಟು ಈ ಕಡೆ ಆ ಕಡೆ ಕೊಟ್ಟಿ ಕಿತ್ತಿ ಮಾಡ್ತಾ ಇದ್ದಿದ್ದು. ಇವತ್ತು ಭಾಳ ವಿಶೇಷವಾಗಿ ಇದು ಮಾಡಿದ್ದಾರೆ. ಆಮೇಲೆ ಎಲ್ರಿಗೂ ಆಗಲಿ ನಾನ್ ವೆಜ್ ಪ್ರಿಯರಿಗೆ ನಾನು ಹೇಳೋದು ಅಂತಿದ್ದೇನೆ, ಇಲ್ಲೇ ನೀವು ನಿಮ್ಮ ಮುಂದೆ ಇದೆ ಸಂಡು ಅಂತಿದ್ದೀನಿ ನಮ್ಮ ಕಡೆ ಎಲ್ಲ. ಅದು ಸೂಪು, ಇದು ಭಾಳ ನಮ್ಮ ಭಾಷೆಯಲ್ಲಿ ಹೇಳೋದು ಎಲ್ಲ ವನಿಕುಲ ಕ್ಷತ್ರಿಯ ತಿಂಗಳ ಭಾಷೆಯಲ್ಲಿ ಅಂತಾರೆ, ಕನ್ನಡದಲ್ಲಿ ಏಡಿಕಾಯಿ ಅಂತದೆ. ಆಮೇಲೆ ಇನ್ನ ಕೆಲವು ಕಡೆ ಎಂಟ್ರಕಾಯಿ ಅಂದ್ರೆ ನೆಲ್ಲಿ ಅಂತಾರೆ. ಮಂಡ್ಯ ಕಡೆ ಎಲ್ಲ ನೆಲ್ಲಿ ಏಡಿನ ನೆಲ್ಲಿ ಅಂತಾರೆ. ಇದು ಸೂಪರನ್ನು ತುಂಬ ಒಳ್ಳೇದು ಆರೋಗ್ಯಕ್ಕೆ. ಆಮೇಲೆ ಯಾರೇ ಆಗಲಿ ನಾನ್ ವೆಜ್ ಪ್ರಿಯರಿದ್ರೆ ದಯವಿಟ್ಟು ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಫಿಶ್ಶು, ಸೀ ಫುಡ್ನ ನೀವು ಆ್ಯಡ್ ಮಾಡ್ಕೊಳ್ರಿ. ಯಾಕಂತಂದರೆ ಗುಡ್ ಫ್ಯಾಟ್ ಇರೋದು ಸೀ ಫುಡ್ಡಲ್ಲಿ ಮಾತ್ರ. ಈಗ ನಾವೇನೋ ಇಷ್ಟಪಟ್ಟು ಮಟನ್ ಆಗಲಿ ಚಿಕನ್ ಆಗಿರ್ತೀವಿ, ಚಿಕನಲ್ಲಿ ತುಂಬ ಒಳ್ಳೆಯದು ಅಂತಂದರೆ ನಾಟಿ ಕೋಳಿ. ಅದು ಯಾವುದು ಮನೆ ಹತ್ರ ಬೆಳೆಸಿರ್ತಕ್ಕಂಥ ನಾಟಿ ಕೋಳಿ. ಹುಳೆಲ್ಲ ತಿಂದಿರ್ತೈತೆ, ಹುಳ ಉಟ್ರೆ ತಿಪ್ಪೆ ಮೇಲೆ ಇರಬೇಕು ಕೋಳಿ. ಇವಾಗ ಅದರಲ್ಲೂ ಕೂಡ ಮಾಡಿಫೈ ಬಂದೈತೆ ನಾಟಿ ಕೋಳಿ ಅಂತ ಅಂದ್ಬಿಟ್ಟು ಫಾರಮಲ್ಲಿ ಮೇಸ್ ಮಾಡ್ತಾ ಇದ್ದಾರೆ. ಏನೋ ಮಾಡೋಕ್ಕಾಗಲ್ಲ. ಇವಾಗ ಏನಾನ ಹಳ್ಳಿಕಾರ ಅಂತ ಎಲ್ರಿಗೂ ಹೇಳ್ತಾ ಇರ್ತೀನಿ ಅಂತಂದ್ರೆ ಅದು ನಮ್ಮ ದೇಸಿ ತಳಿ. ಅದೇ ರೀತಿಯಲ್ಲಿ ನಾಟಿ ಕೋಳಿ ಅನ್ನೋದು ಪ್ರಭೇದಗಳು ಬೇರೆ ಐತೆ ಅದರಲ್ಲಿ. ಬಟ್ ನಾಟಿ ಕೋಳಿ ಅನ್ನೋದು ಮನೆ ಹತ್ರ ತಿಪ್ಪೆ ಮೇಲೆ ಓಡಾಡಿರ್ತಕ್ಕಂಥ ಕೋಳಿನ ತಿಂದ್ರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಅದೇ ರೀತಿಯಲ್ಲಿ ಎಲ್ರಿಗೂ ಅದು ಸಿಗಲ್ಲ. ಅದೇ ಕಾರಣಕ್ಕೇನೆ ಇವಾಗ HF, ಜೆರ್ಸಿ ಇವೆಲ್ಲ ಬಂದು ನಮ್ಗೆ ಏನಂತಂದ್ರೆ ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಅದನ್ನ ಕ್ಲಿಯರ್ ಮಾಡ್ತಾ ಇರೋದು. ಆ ಕಾರಣಕ್ಕೆ ಅನುಕೂಲ ಇದ್ರೆ ದಯವಿಟ್ಟು ಮನೆ ಹತ್ರ ರೈತರ ಮಕ್ಕಳ ಅಂತ ಅನ್ಸ್ಕೊಂಡಿರೋರು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲ ಮಾಡಿದ್ರೇನೆ ರೈತರು ಮುಂದೆ ಬರಕ್ಕೆ ಸಾಧ್ಯ. ಅಟ್ಲೀಸ್ಟ್ ನಾವು ಮಾರಕ್ಕಾಗದಿರೋ ಹೋದ್ರೂ ನಮ್ಮ ಆರೋಗ್ಯಕ್ಕಾದ್ರೂ ನಾವು ಒಳ್ಳೆ ಫುಡ್ನ ನಾವು ತಿನ್ಬೋದು. ನೋಡ್ರಿ, ಭಗವಂತನು ಇಡೀ ಪ್ರಪಂಚದಲ್ಲಿ ಏನ್ ಕೊಡ್ದಿರೋ ಹೋದ್ರು ಆರೋಗ್ಯ ಒಂದು ಕೊಟ್ರೆ ಸಾಕು. ಎಲ್ರಿಗೂ ಇರೋದು ಅದೊಂದೇ. ಎಷ್ಟು ಕೋಟಿಗಳಿದ್ರು ಅಷ್ಟೇ, ಎಷ್ಟು ಲಕ್ಷಗಳು ದುಡ್ಡಿದ್ರು ಅಷ್ಟೇ, ಆರೋಗ್ಯದ ಮುಂದೆ ಅದೆಲ್ಲ. ಇವಾಗ ನಾನೊಂದು ಹೇಳ್ತೀನಿ ನಿಮ್ಗೆ. ನಮ್ ಬರೀ ಜ್ವರ ಬಂದ್ಬಿಟ್ರೆ ಟೀಕಲ್ಲಿ ತಿರಕ್ಕಲ್ಲ. ದೇವ್ರಿಗೆ ಏನು ಬೇಡಪ್ಪ, ಏನಪ್ಪ ಇಂಥ ಪರಿಸ್ಥಿತಿ ಬಂದ್ಬಿಟ್ಟು ಅನ್ಸ್ತೈತೆ. ಪ್ರಾಣಕ್ಕೆ ನಿಜ ಮಲ್ಕೊಂಡಾಗ ನನಗೆ ಅನ್ಸ್ತೈತೆ. ನಾನು ಇನ್ನೊಂದು ಹೇಳ್ತೀನಿ ಈ ವಿಡಿಯೋನಲ್ಲಿ, ಭಗವಂತನು ಎಷ್ಟು ಸಹಕಾರ ಮಾಡೋನೆ ನನ್ನ ವಿಚಾರದಲ್ಲಿ ನಾನು ಹೇಳೋದು. ಅಣ್ಣ ಬಿಗ್ ಬಾಸ್ ಇಂದ ಬಂದು 2 ವರ್ಷ ಆಗೈತೆ. ನಾನು ಪ್ರೋಗ್ರಾಮ್ಗೆ ಹೋಗ್ದಿರಾ ನಾನು ಸ್ವಲ್ಪ ಬೇಜಾರಿಂದ ಮತ್ತೆ ಯಾವುದೋ ಏನಂತೀರ ಅಂತಂತಿದೆ ಅಲ್ಲಲ್ಲ, ಏನೇನೋ ವರ್ಷದಿಂದ ಒಂದು ಅಷ್ಟು ದಿನ ಬಿಟ್ರೆ ಒಂದು ಅಮ್ಮಮ್ಮ ಅಂದ್ರೆ ಟೋಟಲ್ 1 ತಿಂಗಳು ಪ್ರೋಗ್ರಾಮ್ ಮಾಡ್ದಿರೇ ಇರೋದು ಬಿಟ್ರೆ ಇನ್ನ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಬಟ್ ಆರೋಗ್ಯದ ವಿಚಾರ ಅಂತ ಬಂದಾಗ ಭಗವಂತನೇ ಸಹಕಾರ ಮಾಡೋದು. ಹೌದು, ಅದು ಒಂದು ವಿಚಾರದಲ್ಲಿ ಅಣ್ಣ ನಾನು ಗ್ರೇಟ್ಫುಲ್. ಅಂದ್ರೆ ಗ್ರೇಟ್ ಅಪ್ಪ. ಏನೋ ಒಂದು ದಿನಕ್ಕೆ 8 ಪ್ರೋಗ್ರಾಮ್ 10 ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ತಮಾಷೆ ಅಲ್ಲ. ನೋಡ್ರಿ, ಇವಾಗ ಇರೋದಲ್ಲಿ ನಾವು ಬಂದ್ರೆ ಎಲ್ಲಿ ನಾವು ಮೊದಲು ಹೋಗಿದ್ದು ಒಂದ್ಸತಿ ಕೊಡಗುಕ್ಕೆ ನಾವು ಮಾಡಿ ಕೊಡಗುಕ್ಕೆ ಹೋಗಿ ಕುಶಾಲನಗರಕ್ಕೆ ಹೋಗಿ ನೀವು ಹಣ ಹುಬ್ಳಿಗೆ ಹೋಗ್ಬೇಕಂದ್ರೆ ನಮ್ಮ ಕೈಲಿ ಆಗಲ್ಲಪ್ಪ, ನಾವು ಹೋಗ್ಬಿಡ್ತೀರಿ ಹೋಗ್ರಿ ಅಂದ್ರೆ ನಾವ್ ಈ ಕಡೆ ಬಂದ್ರಿ, ಆ ಕಡೆ ಮುಗಿಸ್ಕೊಂಡು ಮತ್ತೆ ನೀವು ಮಾಲೂರ್ ಬಂದ್ರಿ. ನೈಟ್ 8 ಗಂಟೆ 9 ಗಂಟೆಗೆ ಮಾಲೂರ್ ಬಂದ್ರಿ. ಹುಬ್ಳಿ ಇರೋದೆಲ್ಲಿ, ಮಾಲೂರು ಇರೋದೆಲ್ಲಿ,
ಅಣ್ಣ ನಾಳೆ ಸಿಂಪಲ್ ಪ್ರೋಗ್ರಾಮ್ ಹೇಳ್ತೀನಿ ಕೇಳಿದ್ರೆ, ಬೆಳಿಗ್ಗೆ ಬಂಗಾರಪೇಟೆ, ಮಧ್ಯಾಹ್ನ ಆನೇಕಲ್ಲು, ಅದಾದಮೇಲೆ ಮೂಡುಬಿದ್ರೆಕ್ಕಿಂತ ಮುಂಚೆ ಧರ್ಮಸ್ಥಳ ಹೋಗ್ತೀರಿ, ಅಲ್ಲಿ ಆಲ್ಟ್ ಆಗಿ ಮೂಡುಬಿದ್ರೆ ನೋಡಿಕೊಂಡು ತಿರ್ಗಾ ಮೈಸೂರು, ಯಾವತ್ತು ಭಾನುವಾರ ಮೈಸೂರು ನೋಡಿಕೊಂಡು ತಿರ್ಗಾ ಬೆಂಗಳೂರು ಹತ್ರ ಎಣ್ಣಾಗ್ರ ಅಲ್ಲೊಂದು ನೋಡ್ಕೊಂಡು ಮನೆ. ಇವಾಗ 2 ದಿನ ಮನೆಗೆ ಹೋಗಲ್ಲ. ಹಾಂ, ಹಿಂಗೆ ಪ್ರೋಗ್ರಾಮ್ಸು ಎಲ್ರಿಗೂ ಬರೋದು. ಪ್ರೋಗ್ರಾಮ್ಸ್ ಅನ್ಕೊಂಡೆ ಇರ್ತಿ, ಇಲ್ಲ ಮದುವೆ ಗಿದ್ವೆ ಮಾಡ್ಕೊಂಡ ಪ್ಲಾನ್ ಆಯ್ತಾ ಏನೋ ಅದು ಹೇಳ್ಬಿಡು ನಮ್ಮ ವೀಕ್ಷಕರು. ಅದು ಹೇಳ್ಬಿಡ್ಬೇಕು. ಪಾಪ ಜಾಸ್ತಿ ನೊಂದೋಗಿದ್ಯಾ? ಅಲ್ಲಪ್ಪ, ಬರೀ ಪ್ರೋಗ್ರಾಮ್ಗಳೇ ಅಂದ್ರೆ ನಮ್ಗೆ ಊಟ ಹಾಕಲ್ಲ, ನಮ್ಮ ಜೀವನನೂ ಸ್ವಲ್ಪ ನೋಡ್ಬೇಕು. ಎಲ್ಲ ವೀಕ್ಷಕರಿಗೂ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆ, ನನ್ನ ತಂದೆ ತಾಯಿ ಥರ ಭಾವಿಸ್ತಕ್ಕಂಥ ಎಲ್ಲ ಹಿರೀಕರಿಗೂ ನಾನು ಹೇಳ್ಕೊಳೋದೇನಂತಂದರೆ, ನಿಮ್ಮ ಆಶೀರ್ವಾದದಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ಕಾರಣಾಂತರಗಳಿಂದ ಏನು ಹೇಳ್ತೀನಿ ಅಂತಂದರೆ, ತನ್ನಾರು ತನಕೂನ ಒಂಟೆತ್ತು ಹೊಲಕ್ಕೂನ, ಇದು ಕೆಲವ್ರಿಗೆ ಅನ್ವಯಿಸ್ತದೆ, ಎಲ್ರಿಗೂ ಆಗಲ್ಲ. ಇದು ಹೆಂಗೆ ಅಂತಂದರೆ, ಒಂದು ಗಾದೆ ಐತೆ, ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಗಾದೆ ಇದು. ಕೆಟ್ಟರೆ ಕೈಯಾಗಿಡಿ ಎಲ್ಲ, ಬದುಕಿದ್ರೆ ಕಣ್ಣಾಗಿ ನೋಡಲ್ಲ ಅನ್ನೋದು. ಅವ್ರು ಯಾರು ಅಂತಂದರೆ ಬೇರೆ ಯಾರು ಇರಲ್ಲ, ನಮಗೆ ತುಂಬ ಹತ್ರವಾಗಿರೋರೆ ಕೆಲವರು. ಇದು ಯಾರು ಈ ಮಿಡ್ರಿ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸ್ತದೆ, ಬೇರೆಯವರೆಲ್ಲ ನಮ್ಮನ್ನಂದ ಅನ್ನೋ ಅವಶ್ಯಕತೆ ಇಲ್ಲ. ಏನಣ್ಣ, ಇದು ಯಾರು ಮಾಡ್ತಾರೋ ಅದು ಅವ್ರಿಗೆ ಅನ್ವಯಿಸ್ತದೆ. ಏನು ಹೇಳ್ತೀನಿ ಅಂತಂದರೆ, ಒಂದು ಎಕ್ಸಾಂಪಲ್ ಅದು ಕೊಡ್ತೀನಿ. ಊಟ ತಿಂತಾ ಇದ್ದೀನಿ ನಾನು, ಅದು ನಾನು ಬೇರೆ ಥರ ಕೊಡಬೇಕಾಗಿತ್ತು ಎಕ್ಸಾಂಪಲ್, ಇವಾಗ ಬೇರೆ ಥರ ಕೊಡ್ತೀನಿ. ಒಬ್ಬರ ಮನೆಯಲ್ಲಿ ಮನೆ ಒಳಗಡೆನೆ ಕಸ, ಅವ್ರು ಮಾಡಿರೋ ಕಸನೇ ತುಂಬೋಗಿರ್ತದೆ ಫುಲ್ಲು. ಆ ಕಸ ತುಂಬೋಗಿದ್ರು ಅವ್ರು ಏನು ಹೇಳಲ್ಲಂತೆ. ಅದು ಅಂದರೆ ಅದನ್ನು ಮುಚ್ಚಿಟ್ಬಿಟ್ಟು ಬೇರೆಯವ್ರ ಮನೆ ಮುಂದೆ ಎಲ್ಲ ಯಾವುದೋ ಒಂದು ಸ್ವಲ್ಪ ಹಸುನೋ ಏನೋ ಸಗಣಿ ಹಾಕಿದ್ರೆ ಅದನ್ನು ದೊಡ್ಡದಾಗಿ ಹೇಳ್ತಾರಂತೆ, ಅವ್ರ ಮನೆ ಮುಂದೆ ಸಗಣಿ ಐತಾರ. ಇವ್ರಿಗೆ ಗೊತ್ತಿಲ್ಲ, ಅದು ನಾರು ಬಂದ್ಬಿಟ್ರೆ ವಾಸನೆ ಅವ್ರ ಮನೆ ಒಳಗೆ ಯಾರು ಜೈಕಲ್ಲ ಅಂತ ಕೆಲಸದಲ್ಲಿ ಇವ್ರು ಮಾಡಿರ್ತಾರೆ. ಅವ್ರು ಬಂದ್ಬಿಟ್ಟು ಇನ್ನೊಬ್ರು ಮನೆ ಮುಂದೆ ಸಗಣಿ ಹಾಕಿರೋದನ್ನ ದೊಡ್ಡದಾಗಿ ಮಾಡಿ ಹೇಳ್ತಾರೆ. ಏನಂತಂದ್ರೆ, ಆ ಸಗಣಿ ಹಾಕಿರೋನು 5 ನಿಮಿಷದಲ್ಲಿ ಬಾರ್ಕೆ ತಗೊಂಡು ತಳ್ಳಿದ್ರೆ ಹೋಗ್ಬಿಡ್ತದೆ. ಇವ್ರ ಮನೆಯಲ್ಲಿರೋ ಕಸನ ಎತ್ತಬೇಕಂದ್ರೆ ಇಡೀ ಜನ ಬಂದು ನಿಂತು ನೋಡ್ತಾರೆ ಅವತ್ತು, ಆ ಕಸ ಹೊರಗಡೆ ಹೋಗ್ಬೇಕಂದ್ರೇನ. ಆ ಕಾರಣಕ್ಕೆ ನಿಮ್ಮ ಎಲ್ಲರ ಮನೆ ದೋಸೆನೂ ತೂತೆ, ಕೆಲವ್ರ ಮನೆಗೆ ಹೆಂಚಿಗಳೇ ತೂತು, ಕೆಲವ್ರ ಮನೆಗೆ ಹೆಂಚೇ ಇಲ್ಲ ಅಂತವರು ಬಂದ್ಬಿಟ್ಟು ಇನ್ನೊಬ್ರು ಜೀವನಗಳಲ್ಲಿ ಆಟ ಆಡ್ತಿರಲ್ಲ. ನೋಡ್ರಿ, ಅನ್ನ ತಿಂತಾ ಇದ್ದೀನಿ, ಭಗವಂತ ನನ್ನವನಿಗೆ 100% ಅವನೇ. ಕೆಲವೊಬ್ರಿಗೆ ಸ್ಯಾಂಪಲ್ ತೋರಿಸವನೆ, ಪೂರ್ತಿ ತೋರಿಸ್ತಾರೆ. ನಾನು ಇನ್ನೊಂದು ಹೇಳ್ತೀನಿ, ಅನ್ನ ಮುಟ್ಕೊಂಡು ಈ ನಿಂಬೆಕಾಯಿ ಹೊಡೆಯೋದು, ಆಮೇಲೆ ಈ ಏನಂತೀರ ಕುಂಬಳಕಾಯಿ ಹೊಡೆಯೋದು, ಇಲ್ಲ ಯಾರಿಗೇನೋ ಮಾಟ ಮಾಡಿಸೋದು, ನಾನು ಲೈಫಲ್ಲಿ ನಾನು ಅದು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ನನ್ಕ ಮಾಡೋರೇ ಮಾಡ್ತಾರೆ ಅಂತ ಯಾರಾದರೂ ಅನ್ಕೊಂಡಿದ್ರೆ ನಾನು ಒಂದೇ ನಂಬೋದು, ಭಗವಂತನ. ಇದು ನಮ್ಮ ತಾಯಿಯವ್ರು ನೀವು ನೋಡ್ಬೇಕು ತಾಯ್ತಾ ಇರ್ತದೆ, ಮತ್ತು ನೀನು ಯಾಕೆ ಹಾಕೊಂಡಿದ್ದೀಯ ಅಂತ. ನನಗೆ ಗೌಡ್ಗೆರೆ ಸ್ವಾಮಿಗಳು ಮತ್ತು ದುರ್ಗಾ ಪರಮೇಶ್ವರಿ ಸ್ವಾಮಿಗಳು, ನಿಮಗೆ ನನ್ನ ದೇವ್ರ ಮೇಲೆ ನಿನಗೆ ಅಭಿಮಾನ ಇದ್ದರೆ ನಿನ್ನ ಹತ್ರ ಇರಬೇಕು ಅಂತ ಅವ್ರು ಕೊಟ್ಟಿರೋದು, ನಾನು ಹಾಕ್ಕೊಂಡಿದ್ದೀನಿ ಅದನ್ನು. ನನಗೆ ಇವತ್ತು ಒಂದೇ ಧೈರ್ಯ, ನೈಟ್ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 3 ಗಂಟೆ ಆಗಲಿ ಪ್ರೋಗ್ರಾಮ್ ಮಾಡಿದ್ದೀನಿ. ನಾನು ಎಲ್ಲಿನೋ ನನಗೆ ಎಸ್ಕಾರ್ಟ್ ಬೇಕು, ಇಲ್ಲ ನನಗೆ ಬೌನ್ಸರ್ ಬೇಕು, ಪೊಲೀಸ್ ಅವ್ರು ಬೇಕಂತ ನಾನು ಇವತ್ತು ಕೇಳಿಲ್ಲ. ಕೇಳಿದ್ದೀನಣ್ಣ? ಇಲ್ಲ. ಹೊಸಕೋಟೆ ಮಾಲೂರು ತಾಲೂಕು ನಮ್ಮ ತೊರ್ನಹಳ್ಳಿನಲ್ಲಿ ಜಾತ್ರೆ ಮಾಡಿದಾಗ ಪೊಲೀಸ್ ಅವರೇ ಬಂದು ಕೇಳ್ತಾರೆ, ಬಂದೋಬಸ್ತ್ ಬೇಕಾ ನಿಮ್ಗೆ ಅಂದ್ಬಿಟ್ಟು. ಸರ್ ಬಂದೋಬಸ್ತ್ ಬೇಡ ಸರ್ ಅಂದೆ. ಅಲ್ಲ, ಇಷ್ಟು ಜನ ಸೇರ್ತಾರೆ, ಬೇಡ ಸರ್ ನಾವೇನು ತಪ್ಪು ಮಾಡ್ತಾ ಇಲ್ಲ, ಜನಗಳಿಂದ ನಾವು ಜನಗಳನ್ನೇ ನಾವು ತೊರೆದ ಮೇಲೆ ನಮ್ಗೆ ಯಾಕೆ ಬೇಕು ಅಂತ. ಇತಿಹಾಸ ಸೃಷ್ಟಿ ನಮ್ಮ ತೊರ್ನಹಳ್ಳಿ ಜಾತ್ರೆ 30 ಕಿಲೋಮೀಟರ್ ಜಾಮು ಒಂದು ದಿನದಲ್ಲಿ. ಆ ಕಾರಣಕ್ಕೆ ರೇಸ್ ನಾನು ಅಲ್ಲೇ ಮಾಡಬೇಕಾಗಿತ್ತು. ರೇಸ್ ಬಗ್ಗೆ ಹೇಳ್ತೀನಿ ಕೇಳ್ರಿ. ನಾನು ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ. ನಾನು ಯಾವತ್ತು ರೇಸ್ ಮಾಡ್ತೀನೋ ಅವತ್ತೇ ನಾನು ಹುಟ್ಟದ ಹಬ್ಬ ಆಚರಣೆ ಅಂತ ನಾನು ತಿಳ್ಕೊಂಡಿರೋದು. ನಾನು ಮಾಡೇ ಮಾಡ್ತೀನಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಐತೆ, ಕೆಲವರು ಅವಿವೇಕ ನಡೀತೈತೆ. ಆಮೇಲೆ ಇನ್ನೊಂದು ನನ್ನ ಕಿವಿಗೆ ಬಿದ್ದಿದ್ದು, ಅಣ್ಣ ಕರುಗಳ ರೇಸ್ ಮಾಡ್ತೀನಿ ಅಂದೆ ನೀನು. ಕರುಗಳೆಲ್ಲ ಇವಾಗ 2 4 6 ಆಗ್ಬಿಟ್ಟವೆ. ನಮ್ಗೆ ಏನಣ್ಣ ಆಪ್ಷನ್ ಅಂದ್ರೆ, ಯಾವತ್ತು ಕೊಟ್ಟು ಮಾತು ತಪ್ಪಲ್ಲ, ಒಟ್ಟು ಸಂತೋಷ ಒಂದೇ ಹೇಳ್ತಾ ಇದ್ದೀನಿ. ಹಾಲಲ್ಲೂ 2 ಒಂದು ಕ್ಯಾಟಗರಿ, 4 6 ಒಂದು ಕ್ಯಾಟಗರಿ, ಅದೆಲ್ಲ ಕರುಗಳ ಕ್ಯಾಟಗರಿನೇ ಮಾಡ್ತೀನಿ ನಾನು. ಕೊಟ್ಟು ಮಾತು ಯಾವತ್ತೂ ತಪ್ಪಲ್ಲ. ಕಡೆಯಲ್ಲಕ್ಕೂ ಮಾಡ್ತಾ ಇದ್ದೀನಿ. ದಯವಿಟ್ಟು ಪಾರ್ಟಿಸಿಪೇಟ್ ಮಾಡ್ರಿ. ಭಾಗವಹಿಕೆ ಅನ್ನೋದು ಬಹುಮುಖ್ಯ, ಗೆಲುವಿಗಿಂತ ಬಹುಮುಖ್ಯ ನಿಮ್ಗೆ ಅಲ್ಲ, ಬಹುಮುಖ್ಯ. ಯಾಕಂದ್ರೆ ನಾನಾ ತರ ಜನ ನೋಡ್ತೀರಾ ನೀವು. ನೋಡ್ರಿ, ನಮ್ಮ ರೇಸಲ್ಲಿ ಗೆಲ್ತೀನಿ ಅಂತ ಬಂದವ್ನು ಗೆದ್ದಿಲ್ಲ. ನಾವು ಗೆಲ್ತೀರಾ ಅಣ್ಣ, ನಾನು ಉತ್ಕೊಂಡಿದ್ದೆ ಅಂತ ಬಂದಿದ್ದು ಎತ್ತು 3 ಲಕ್ಷಕ್ಕೆ ಮಾರಾಟ ಆಯ್ತು. ಅದು ಓಡಿದ್ದು ಫಸ್ಟ್ ಕಣ ನಮ್ದೇ ಅಣ್ಣ, ಬೆಂಗಳೂರು ರೇಸ್. ಆ ಕಾರಣಕ್ಕೆ ನಾವು ಯಾರನ್ನೂ ಕಡ್ಗಣಿಸೋದು ಬೇಡ. ಆ ಕಾರಣಕ್ಕೆ ಅಣ್ಣವರು ನನ್ನ ಜೀವನದ ಕೆಲವು ಇದು ಕೇಳಿದ್ದಕ್ಕೆ, ಯಾಕಂದರೆ ಯಾವತ್ತೂ ನಾವು ಅಂತ ಬಂದಿದ್ದಂಗೆನೇ ನಾನು ಫೋನ್ ಎತ್ತಿಲ್ಲ. ಕೆಲವ್ರದ್ದು ಯಾಕೆ ಎತ್ತಲ್ಲ ಅಂತಂದರೆ ನಾನು ಬೇಜಾರಿದ್ದಾಗ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಯಾಕಂತಂದರೆ ಅದು ಎಲ್ರಿಗೂ ಇರ್ತೈತೆ ಮನಸ್ಸು, ಎಲ್ರಿಗೂ
ನಾವು ಕಲ್ಲಲ್ಲ. ಒಂದು ಕೆಲವೊಂದು ವಿಚಾರಗಳಲ್ಲಿ ಗಟ್ಟಿ ಮನಸ್ಸು ಮಾಡಿ ಓಡಾಡ್ತೀನಿ. ಬಟ್ ಕೆಲವೊಂದು ವಿಚಾರಗಳಲ್ಲಿ ನಾನು ಯಾರನ್ನೋ ಒಬ್ಬರನ್ನ ತುಂಬ ಇಷ್ಟಪಟ್ಟು ನಂಬ್ತಾ ಇರ್ತೀನಿ. ಬಟ್ ಅವರೇ ನಮಗೆ ಈ ಥರ ಮಾಡಿ ನಮ್ಗೆ ಇದ್ದಾದಾಗ ಭಾಳ ಬೇಜಾರಾಗ್ತೈತೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ. ಮಾಡಿದಾಗ ಏನಿದು ಹಿಂಗೆ ಇಷ್ಟು ದಿನ ಚೆನ್ನಾಗಿತ್ತು ಹಿಂಗಾಗು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರು ರೇಸು 2ನೇ ಬಾರಿ ರೇಸು ನವಂಬರಲ್ಲಿ ಗ್ಯಾರಂಟಿ ಮಾಡೇ ಮಾಡ್ತೀನಿ. ನವಂಬರ್ ತಪ್ಪಿದ್ರು ಡಿಸೆಂಬರ್ ಒಳಗಡೆ, ಯಾಕಂದರೆ ಈ ವರ್ಷದಲ್ಲಿ 25ರಲ್ಲೇ ಮಾಡೋದು. ಬಟ್ ಅದಕ್ಕೆ ಮುಂಚೆ ದನ ಕಟ್ಟಿರೋರು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಲೈಫ್ ಸೆಟ್ಲ್ ಆಗೋಕ್ಕೆ ನೀವು ಆಶೀರ್ವಾದ ಮಾಡಬೇಕು. ಏನು ಆಶೀರ್ವಾದ ಅಂತಂದರೆ, ಆಮೇಲೆ ನಿಮ್ಗೆಲ್ರಿಗೂ ಒಂದು ಕುತೂಹಲ ಏನಂತಂದರೆ, ಮದುವೆ ಯಾವಾಗ ಆಗ್ತೀರಾ, ರೇಸ್ ಯಾವಾಗ ಮಾಡ್ತೀರಾ ಅಂತ. ನಾನು ನೋಡ್ರಿ, ಇದು ಸಾವಿರಾರು ಜನ ಬಂದು ಅನ್ನ ತಿಂದ್ಬಿಟ್ಟು ಹೋಗೋ ಜಾಗದಲ್ಲಿ ಹೇಳ್ತಾ ಇದ್ದೀನಿ. ಅನ್ನಪೂರ್ಣೇಶ್ವರಿನೇ ಇರ್ತಕ್ಕಂಥ ಜಾಗ ಇದು. ಅನ್ನಪೂರ್ಣೇಶ್ವರಿ ಮಾಡ್ಕೊಂಡೆ ರೇಸ್ ಮಾಡಿ. ಒಳ್ಳೇದ ಪರಮಾತ್ಮನು, ಆ ದೇವರು, ಆ ವಿಜಯವಾಡ ಕನಕದುರ್ಗಮ್ಮ ತಾಯಿ ನಿನ್ಕ ಕರ್ಕೊಂಡು ಹೋಗೋಣ. ಸ್ವಾಮಿ ನಮಸ್ಕಾರ. ಇಲ್ಲಿ ಬರಕ್ಕೆ 4 ಗಂಟೆ ಬಿಟ್ಟು 9 ಗಂಟೆಗೆ ಬಂದೆ. ನೀವು ಅವರ ಕಟ್ ಮಾಡಿಬಿಟ್ಟೆ. ನಮಸ್ಕಾರ. ಇವತ್ತು ಅಕ್ಷಯ್ ಫುಡ್ ಫ್ಯಾಕ್ಟ್ರಿನಲ್ಲಿ ಭಾಳ ದಿನಗಳ ನಂತರ ವೀಡಿಯೋ ಮಾಡಿರೋದು. ಆಮೇಲೆ ಇನ್ನೊಂದು 15 ದಿನ ಆದಮೇಲೆ ನಮ್ಮ ತೋಟದಲ್ಲಿ ನಾನು 1 ವೀಕ್ ಇರ್ತೀನಿ. ಮುಳ್ಬಾಗ್ಲಲ್ಲಿ 1 ವೀಕ್ ಕೂಡ ಹೋಮ್ ಟೂರು ಮತ್ತು ನನ್ನ ಕೆಲವೊಂದು ಪ್ರಶ್ನೆಗಳು ಕೇಳಿಕೊಂಡು ವೀಡಿಯೋಸ್ ಮಾಡೇಬೇಕು ಅಂತ ಸುಮಾರು ಜನ ಯೂಟ್ಯೂಬರ್ಸ್ ಬಂದಿದ್ದೆ. ನಮ್ಮ ಮಗುನ ಕಾಂಟ್ಯಾಕ್ಟ್ ಮಾಡಿರಿ, ಡೇಟ್ ಹೇಳ್ತಾರೆ. 1 ವಾರ ನಾನು ಇರ್ತೀನಿ. ಅಂದರೆ ಒಂದೇ ಸಲ ಏನು ಬರೋದು ಅವಶ್ಯಕತೆ ಇಲ್ಲ, ಒಬ್ರೊಬ್ರಿಗೆ ಒಂದೊಂದು ಕಂಟೆಂಟು ಇರುತ್ತೆ. ದಯವಿಟ್ಟು ಬಂದರೆ. ಆಮೇಲೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ, ಅಕ್ಷಯ್ ಫುಡ್ ಫ್ಯಾಕ್ಟ್ರಿನ ದಯವಿಟ್ಟು ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೈ ಹಳ್ಳಿ.